లడ్డు అంటే చాలా చాలా ఇష్టం. అదే మన వరల్డ్ వేడిగా కూడాను ఈ లడ్డూకి ప్రాశస్త్యత ఐడి ప్రూఫ్ కూడా ఉంది ఈరోజు దీన్ని లడ్డూ కోసం. అలాంటి లడ్డూని పవిత్రంగా చూస్తారని భావిస్తున్నాము. ప్రతి ప్రభుత్వం కూడా ప్రభుత్వాలతో ఇక్కడ పని లేదు. ప్రతి ఒక్కరూ కూడాను దీన్ని పవిత్రంగా మన హిందూ ధర్మము హిందూ ధార్మిక ప్రపంచవ్యాప్తంగా దీన్ని ప్రసారం చేస్తున్నారు కాబట్టి దీన్ని ఒక పవిత్రంగా భావిస్తారని నేను కోరుకుంటున్నాను. థ్యాంక్ యూ సాయిరామ్. సార్ ఇప్పుడు ఈ మెటీరియల్ అంతా వస్తూ ఉంది, కర్ణాటక నుంచి వచ్చే నందిని యూజ్ చేస్తాము బ్రాండెడ్గా అని చెప్తున్నారు ఇప్పుడుండే గవర్నమెంట్. ఇప్పుడు ఎవరు ఏ ప్రభుత్వం వచ్చినా కూడాను ఆ ప్రభుత్వం అనుచరులకు మాత్రమే దీనికి ప్రాసెసింగ్ ఉంటుంది. ఫస్ట్ స్టార్టింగ్, తర్వాత ప్రభుత్వం మారుతూ ఉంటుంది, దాని ప్రాసెస్ మారుతూ ఉంటుంది. ఇప్పుడు ఏదైనా కూడా ప్రజలకి ఇబ్బంది లేకుండా మంచి ప్రసాదం ఇచ్చామా లేదా అన్నది ఇంపార్టెంట్. ಕ್ವಾಲಿಟಿಗ ಕ್ವಾಂಟಿಟಿಗ ಮಂಚಿಗೆ ಉಂಡಾలని ಕೋರ್ಕೊಂಡು 2-3 ದಿನದಿಂದ ನೋಡ್ತಾ ಇದ್ದೀವಿ ನ್ಯೂಸ್ನಲ್ಲಿ. ಅದು ಏನೋ ಇದು ಆಗಿದೆ, ಕೌ ಫ್ಯಾಟ್ ಎಲ್ಲ ಮಿಕ್ಸ್ ಮಾಡಿದ್ದಾರೆ, ಮತ್ತು ಅನಿಮಲ್ ಫ್ಯಾಟ್, ವೆಜಿಟೇಬಲ್ಸ್, ಪ್ಲಾಂಟೇಷನ್ ಫ್ಯಾಟ್ ಎಲ್ಲ ಮಿಕ್ಸ್ ಮಾಡಿ ಲಡ್ಡು ಎಲ್ಲ ತಯಾರಿ ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ದೀವಿ. ಸೊ ಅದ್ರ ಬಗ್ಗೆ ಭಕ್ತರಿಗೆ ಸ್ವಲ್ಪ ಎಲ್ಲ ತೊಂದರೆ ಆಗ್ತಿದೆ. ಆ ಥರ ಮಾಡಬಾರ್ದು ಫಸ್ಟ್ ಆಫ್ ಆಲ್. ಯಾಕೆಂದರೆ ಇಲ್ಲಿ ಪವಿತ್ರತೆ ಇರುತ್ತೆ. ನಾವು ಎಷ್ಟೋ ವರ್ಷಗಳಿಂದ ಲಡ್ಡುಗಂತೂ ಒಂದು ವಿಶೇಷ ಸ್ಥಾನ ಇರುತ್ತೆ. ಸೊ ಅದು ಒಂದು ಕಾಂಟ್ರವರ್ಸಿ ಇದೆ. ಲಾಸ್ಟ್ಗೆ ಇದು ನಮ್ಮ KMF ಇಂದನೇ ತುಪ್ಪ ಎಲ್ಲ ಬರ್ತಿತ್ತು ಇಲ್ಲಿಗೆ. ಸೊ ಅದು ಅವ್ರಿಗೇನೋ ಅವ್ರ ರೇಟಿಗೆ ಇವರಿಗೆ ವರ್ಕೌಟ್ ಆಗಲಿಲ್ಲ ಅಂತೇಳಿ ಕಡಿಮೆ ರೇಟಿಗೆ ಏನೋ ಬೇರೆ ಕಡೆಯಿಂದ ತುಪ್ಪ ಎಲ್ಲ ತೊಗೊಂಬಂದು ಈ ಥರ ಮಾಡಿದ್ದಾರೆ ಇಲ್ಲಿ. ಸೊ ಅದರಲ್ಲಿ ಏನಾದರೂ ನಿಜವಾಗ್ಲೂ ಆ ಥರ ಮಿಕ್ಸ್ ಮಾಡಿದರೆ ಅದು ಮಾತ್ರ ಭಕ್ತರಿಗೆ ಭಾಳ ತೊಂದರೆ ಆಗುತ್ತೆ. ಸೊ ಅದು ನಾವು ನಿವಾರಿಸಬೇಕು. ಸೊ ಅದಕ್ಕೆ ಇಲ್ಲಿ ಎಲ್ಲ ಅದಕ್ಕೆ ಸಮಗ್ರ ವಿಚಾರಣೆ ಆಗಿ ಮತ್ತು ಅದಕ್ಕೆಲ್ಲ ಭಗವಂತನ ರಾಜಕಾರಣಕ್ಕೆ ನಾವು ಇದು ತೊಗೊಂಬಾರ್ದು. ಭಕ್ತರಿಗೆ ಮೇನ್ ಇಂಪಾರ್ಟೆಂಟ್ ಇಲ್ಲಿ. ಸೊ ಅದು ಯಾರು ಈ ಥರ ಮಾಡಿದಾರೋ ಅವ್ರಿಗೆ ನಿಜವಾಗ್ಲೂ ಕಠಿಣ ಶಿಕ್ಷೆ ಆಗಬೇಕು. ಅದಕ್ಕೆ ನಾವು ಇದು ಮಾಡ್ತಾಯಿದ್ವಿ. ಇನ್ನು ಮುಂದೆ ಈ ಥರ ರಿಪೀಟ್ ಆಗಲಾರ್ದಂಗೆ ನೋಡ್ಕೋಬೇಕಂತ ನಾವು ಮನಸ್ಫೂರ್ತಿಯಾಗಿ ನಾವು ನಂದಿನಿ ತುಪ್ಪದ ಬಗ್ಗೆ ಏನು ಹೇಳ್ತೀವಿ? ನಂದಿನಿ ತುಪ್ಪ ಮತ್ತು ನಮ್ಮ ಕರ್ನಾಟಕದಿಂದ ಅದು ಮೊದಲಿಂದ ಅದೇ ಇತ್ತು. ಸೊ ಇವರು ಲಾಸ್ಟ್ 5 ಇಯರ್ಸಲ್ಲಿ ಅದೆಲ್ಲ ತೆಗೆದು ಮತ್ತೆ ಏನೋ ಬೇರೆ ಏನೋ ತಮಿಳ್ನಾಡಿಂದ ತೊಗೊಂಡ್ಬಂದಿದ್ದಾರೆ. ಅದರಿಂದನೇ ಇವಾಗ ಪ್ರಾಬ್ಲಮ್ ಎಲ್ಲ ಬಂದಿರೋದು. ಸೊ ನಂದಿನಿ ತುಪ್ಪ ಚೆನ್ನಾಗಿರುತ್ತೆ. ಅದು ಅದ್ರ ಕಾಸ್ಟ್ಗೆ ಇವರು ಇದು ಮಾಡಬೇಕಲ್ಲ. ಸೊ ಅದ್ರ ಬಡ್ಜೆಟು ಅದ್ರ ಕಾಸ್ಟ್ ಬಗ್ಗೆ ಇವರು ಇದಿದ್ರೆ ಚೆನ್ನಾಗಿರುತ್ತೆ. ಅದು ನಂದಿನಿ ನಾವೆಲ್ಲ ಯೂಸ್ ಮಾಡ್ತೀವಿ. KMF ಇಂದ ಬರ್ತಿತ್ತು ಮೊದಲಿಗೆ. ಸೊ ಇವಾಗ ರೀಸೆಂಟ್ ಒಂದು 2 ಇಯರ್ಸಿಂದ ಇವರೆಲ್ಲ ಏನೋ ಬೇರೆ ಕಡೆಯಿಂದ ಕಡಿಮೆ ರೇಟ್ಗೆ ಸಿಕ್ತಿದೆ ಅಂತೇಳಿ ತೊಗೊಂಡ್ಬಂದಿದ್ದಾರೆ. ಸೊ ಅದರಿಂದನೇ ಇವಾಗೆಲ್ಲ ಪ್ರಾಬ್ಲಮ್ಸ್ ಬಂದಿರೋದು. ಸೊ ಅದಕ್ಕೆ ನಾವು ಮತ್ತೆ ನಂದಿನಿನೇ ಬರಬೇಕು, ಅದಕ್ಕೆ ನಮ್ಮ KMF ಇಂದನೇ ತುಪ್ಪ ಎಲ್ಲ ತೊಗೊಂಬರ್ಬೇಕಂತಲೇ ನಾವು ಅದಕ್ಕೆ ಭಾವಿಸ್ತಾ ಇದ್ದೀವಿ. ಸೊ ಅದು ಬಂದ್ರೇ. ನಿಮ್ಮ ಹೆಸರು ಸರ್? ಎಲ್ಲಿಂದ? ಕೃಷ್ಣ. ನಾವು ಬಳ್ಳಾರಿಯಿಂದ ಬರ್ತಾಯಿದ್ದೀವಿ. ಯಾವಾಗ ಆಯ್ತು ಸರ್ ದರ್ಶನ? ನಮ್ಮದು ಆಗಿದೆ, ನಿನ್ನೆ ನೈಟ್ ದರ್ಶನ ಆಗಿದೆ. ಸೊ 2-3 ದಿನದಿಂದ ಇದೇ ನೋಡ್ತಾ ಇದ್ದೀವಿ ನ್ಯೂಸ್, ಏನಪ್ಪ ಈ ಥರ ಆಗ್ತಿದೆ ಅಂತೇಳಿ ನಮಗೆ ಭಾಳ ವಿಚಾರಣೆ ಆಗ್ತಿದೆ. ಲಡ್ಡು ತೊಗೊಂಡಿದ್ದೀವಿ, ಚೆನ್ನಾಗಿದೆ. ಇವಾಗ ಲಡ್ಡು ಚೆನ್ನಾಗಿದೆ, ಇವಾಗಂತೂ ಚೆನ್ನಾಗಿದೆ. ಎಲ್ಲ ಪ್ರಸಾದ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಲಡ್ಡು ಅಂತೂ ಇವಾಗ ಚೆನ್ನಾಗಿದೆ. ಅದೇ ಮತ್ತೆ ನಾವು KMF ಇಂದನೇ ನಾವು ತುಪ್ಪ ತರಿಸ್ಕೊಂಡು ಅದರಿಂದನೇ ಆ ಲಡ್ಡು ಬಳಸಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಭಾವನೆ. ಇನ್ನೊಂದು, ಆ ಪವಿತ್ರತೆ ಮಿಸ್ ಮಾಡಬಾರ್ದು. ಭಗವಂತನಿಗೆ ನಿವೇದಿಸ್ತೀವಲ್ಲ, ಸೊ ಅದಕ್ಕೆ ಆ ಪವಿತ್ರತೆ ಹೋಗಬಾರ್ದು. ಆ ಥರ ಏನಾದರೂ ಮಾಡಿದ್ರೆ ಅದು ಪಾಪ ಆಗುತ್ತೆ, ನಮಗೆಲ್ಲ ಒಳ್ಳೇದಾಗಲ್ಲ. ಸೊ ಅದಕ್ಕೆ ಯಾರು ಮಾಡಿದ್ರೂ ಅದು ತಪ್ಪು. ಆ ಥರ ಮಾಡಬಾರ್ದು ಅಂತ ನಮ್ಮ ಒಂದು ಭಾವನೆ ಅಷ್ಟೇ. ಆ್ಯಕ್ಚುಲಿ ಎವ್ರಿ ಇಯರ್ ನಾವು ಬರ್ತೀವಲ್ಲ, 3 ಮಂತ್ಸ್ಗೆ ನಾವು ಬರ್ತೀವಿ. ಯಾಕೆ ಬರ್ತೀವಿ? ಬಿಕಾಸ್ ಆಫ್ ನೋಡೋಕ್ಕೆ ನಮ್ಮ ತಿಮ್ಮಪ್ಪ ನೋಡೋಕ್ಕೆ. ಹೌದಲ್ಲ, ಅಲ್ಲೇ ಪವಿತ್ರತೆ ಇಲ್ಲ ಅಂದಿದ್ರೆ ಇನ್ನು ಎಲ್ಲಿ ಹೋಗಬೇಕು? ಕರೆಕ್ಟ್ ಅಲ್ವಾ? ಫಸ್ಟ್ ಆಫ್ ಆಲ್ ನಾವು ಆ್ಯಕ್ಷನ್ ತಗೋಬೇಕು. ಇದಕ್ಕೆ ನಾವು ಯಾರಂತ ನಮ್ಗೆ ಗೊತ್ತಿರಲ್ಲ, ಬಟ್ ನೀವು ಚರ್ಚೆ ಮಾಡಿ ಅದಕ್ಕೆ ಆ್ಯಕ್ಷನ್ ತಗೋಬೇಕು. ವಿ ಆರ್ ಜಸ್ಟ್ ಲುಕಿಂಗ್ ಫಾರ್ ಜಸ್ಟಿಸ್ ಅಷ್ಟೇ. ಈಗ ನಂದಿನಿ ತುಪ್ಪ ಬಳಸ್ತಾ ಇದ್ದಾರೆ, ಎಷ್ಟು ಖುಷಿ ಇದೆ ನಮಗೆ. ಅದು ನಂದಿನಿನೇ ಕರೆಕ್ಟ್. ಆ್ಯಕ್ಚುಲಿ ನಂದಿನಿ ಈಸ್ ಅ ಪ್ಯೂರಿಟಿ. ಹೌದಲ್ಲ, ಬೇರೆದು ಅದು ಅಷ್ಟೊಂದು ಚೆನ್ನಾಗಿರಲ್ಲ, ಅದು ಅಲ್ಲಿ ಕಲ್ತಿ ಇರುತ್ತೆ. ನಂದಿನಿ ಚೆನ್ನಾಗಿರುತ್ತೆ. ಸೊ ವಿ ಆರ್ ಪ್ರಿಫರ್ ಟು ಯೂಸ್ ನಂದಿನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.